ಶರಣು ಶರಣಾರ್ಥಿಗಳು. ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೆಟಿವ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹುಬ್ಬಳ್ಳಿ ಸಿದ್ಧಾರ್ಢ ಚರಿತ್ರೆ ಎಲ್ಲರಿಗೂ ತಿಳಿಯಬೇಕು ಅನ್ನುವ ಉದ್ದೇಶದಿಂದ ಸಿದ್ಧಾರ್ಢ ಚರಿತ್ರೆಯನ್ನು ಯೂಟ್ಯೂಬ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಹುಬ್ಬಳ್ಳಿ ಸಿದ್ಧಾರ್ಢರ ಬಾಲ್ಯದ ಲೀಲೆಗಳು ಅದ್ಭುತ. ಸಣ್ಣ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಕಾಶಿಯಿಂದ ಕನ್ಯಾಕುಮಾರಿ ಸಂಚಾರ ಮಾಡಿದರು. ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಇಡೀ ದೇಶವನ್ನೆಲ್ಲ ಸುತ್ತಾಡಿದರು. ಎಲ್ಲ ಕಡೆ ಒಂದೊಂದು ಪವಾಡ ಮಾಡಿ ಕೊನೆಗೆ ಹುಬ್ಬಳ್ಳಿಗೆ ಬಂದು ನೆಲೆಸಿದರು. ಕಷ್ಟಗಳು ಬಹಳಷ್ಟು ಅನುಭವಿಸ್ಬಿಟ್ರು. ಸಂಚಾರದ ಮಾರ್ಗದಲ್ಲಿ ಜನರು ಅವರಿಗೆ ಹೊಡೆದರು, ತಲೆಯ ಮೇಲೆ ಬೆಂಕಿ ಇಟ್ಟರು, ಕಲ್ಲಿನಿಂದ ಹೊಡೆದರು, ಕಟ್ಟಿಗೆಲಿಂದ ಹೊಡೆದರು. ಹುಬ್ಬಳ್ಳಿಗೆ ಬಂದು ನೆಲೆಸಿದಾಗ ಕೂಡ ಬಹಳಷ್ಟು ತೊಂದರೆಯನ್ನು ಕೊಟ್ಟುಬಿಟ್ರು ಜನರಿಗೆ. ಆದರೂ ಶಾಂತವಾಗಿಯೇ ಇದ್ದರು. ಪವಾಡಗಳನ್ನು ಮಾಡಿದರು, ಜ್ಞಾನವನ್ನು ನೀಡಿದರು, ಅದ್ವೈತ ಸಂದೇಶವನ್ನು ಸಾರಿದರು. ಅಷ್ಟೇ ಅಲ್ಲ, ಸಿದ್ಧಾರ್ಢರ ಕೊನೆ ಗಳಿಗೆಯಲ್ಲಿ ಸಿದ್ಧರಿಗೆ ವಿಷವನ್ನು ಕೂಡ ನೀಡಿದರು. ಕೊಲ್ಲಲಿಕ್ಕೆ ಪ್ರಯತ್ನಪಟ್ಟರು. ಸಿದ್ಧಾರ್ಢರ ಮಠದ ಆಸ್ತಿಗಾಗಿ ದೊಡ್ಡ ಕಲಹವೇ ನಡೆದುಬಿಡ್ತು. ಸಿದ್ಧಾರೂಢರ ಅಂತಿಮದ ದಿನಗಳು ಅಷ್ಟೊಂದು ಆನಂದದಾಯಕವಾಗಿರಲಿಲ್ಲ. ಭಕ್ತರು ಮಠದ ಆಸ್ತಿಗೋಸ್ಕರ ಬಹಳಷ್ಟು ಕಲಹ ಎಬ್ಬಿಸಿಬಿಟ್ರು. ಆ ವಿಷಯ ಕೋರ್ಟ್ಗೂ ಕೂಡ ಹೋಗ್ಬಿಡ್ತು. ಹೀಗೆ ಸಿದ್ಧಾರೂಢರು ಹುಟ್ಟಿನಿಂದ ಕೊನೆಯವರೆಗೂ ನೋವು ನಲಿವು ಎಲ್ಲವನ್ನು ಅನುಭವಿಸಿ ಶಾಂತವಾಗಿದ್ದು ಕೇವಲ ಅವರು ಜನರ ಉದ್ಧಾರಕ್ಕೋಸ್ಕರವೇ ತಮ್ಮ ಬದುಕು ಮುಡುಪಾಗಿಟ್ಟರು. ಯಾರಿಗೂ ತೊಂದರೆ ಮಾಡಲಿಲ್ಲ, ಮೇಲು ಕೀಳು ಅಲ್ಲಿಲ್ಲ, ಜಾತಿ ಭೇದ ಮಾಡಲಿಲ್ಲ, ಆಸ್ತಿ ಅಂತಸ್ತು ಅಲ್ಲಿಲ್ಲ. ಮಠಕ್ಕಾಗಿ ಬಂದಂಥ ಲಕ್ಷಾಂತರ ರೂಪಾಯಿ ಕಡೆಗೆ ಅವರು ಗಮನ ಕೊಡಲೇ ಇಲ್ಲ. ಮಠದ ಆಸ್ತಿ ಮೇಲೆ ಅವರು ಕಣ್ಣು ಹಾಕಲಿಲ್ಲ, ಆ ವಿಷಯದಲ್ಲಿ ತಲೆ ಹಾಕಲೇ ಇಲ್ಲ. ಇದು ಆರೂಢ ಮಠ, ಜ್ಞಾನದ ಮಠ, ಇಲ್ಲಿ ಜ್ಞಾನಕ್ಕಾಗಿ ಬರುವವರು ಮಾತ್ರ ಬರ್ರಿ, ರಕ್ಕಿನ ಮಠ ಅಲ್ಲ ಅಂತ ಹೇಳ್ತಾ ಇದ್ರು. ಹೀಗೆ ಸಿದ್ಧಾರ್ಢ ಚರಿತ್ರೆ ಬಹಳ ಅದ್ಭುತ. ಅವರು ಬಾಲ್ಯದಿಂದ ಹುಬ್ಬಳ್ಳಿಗೆ ಬರಬೇಕಾದ್ರೆ ಸಾಕಷ್ಟು ಸಾಧು ಸಂತಪುರುಷರನ್ನು ಭೇಟಿಯಾಗಿಬಿಟ್ರು. ಗರಗದ ಮಡಿವಾಳಪ್ಪನವರು ಸಿಕ್ಬಿಟ್ರು. ಹಾಗೆ ಅವರಿಗೆ ಜಡಸಿದ್ದೇಶ್ವರ ಸ್ವಾಮಿಗಳು ಸಿಕ್ಬಿಟ್ರು. ನಾಗಲಿಂಗ ಅವಧೂತರು, ಶಿಶ್ನಾಳ ಶರೀಫರು, ಇಬ್ರ ಕಾಶಿಯಲ್ಲಿ, ಕನ್ಯಾಕುಮಾರಿಯಲ್ಲಿ ಒಬ್ಬೊಬ್ಬ ಋಷಿಗಳು, ಸಾಧು ಸಂತರು ಸಿಕ್ಕರು. ಅವರೆಲ್ಲರಿಗೂ ಕೂಡ ಅವರು ಜ್ಞಾನವನ್ನು ನೀಡಿದರು. ವೈದ್ಯರಾದರು, ಜ್ಯೋತಿಷ್ಯರಾದರು, ಹಾಸ್ಯ ವಿನೋದಗಳನ್ನು ಮಾಡಿದರು. ಆದರೆ ಅವ್ರ ಜೊತೆಗೆ ಯಾವುದೇ ದುಡ್ಡು ಇರಲಿಲ್ಲ. ಒಂದು ಸಣ್ಣ ಬಟ್ಟೆ ಇರ್ತಿತ್ತು, ಲಂಗೋಟಿ ಇರ್ತಿತ್ತು, ಕೈಯಲ್ಲಿ ಕಾಸಿರಲಿಲ್ಲ. ಬರಿಗಾಲಿನಿಂದ ನಡೆದರು, ದೇಶವೆಲ್ಲ ಸಂಚಾರ ಮಾಡಿದರು. ಅದ್ಭುತ ಪವಾಡ ಪುರುಷರು. ಸಿದ್ಧಾರ್ಢರ ಪವಾಡ ಒಂದೇ ಎರಡೇ, ಮಾತಾಡ್ಲಿಕ್ಕೆ ಹೋದರೆ ದಿನಗಳೇ ಸಾಲದು ಅಂತ ಸಿದ್ಧಾರ್ಢರ ಚರಿತ್ರೆಯನ್ನು ಯೂಟ್ಯೂಬ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಅವರ ಚರಿತ್ರೆಯಿಂದ ಕಲಿಯಬೇಕಾದದ್ದು ಸಾಕಷ್ಟಿದೆ. ವೇದ, ಆಗಮನ, ಉಪನಿಷತ್ತುಗಳಿಗೆ ಸಮ ಸಿದ್ಧಾರ್ಢ ಚರಿತ್ರೆ ಅಂತ ಹೇಳ್ತಾರೆ. ಹಾಗೆ ಸಿದ್ಧಾರ್ಢ ಚರಿತ್ರೆಯ ಎಲ್ಲ ವಿಡಿಯೋಗಳನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ 1985 ಅಂದರೆ 1985 ಮುದ್ರಣವಾದಂಥ ಸಿದ್ಧಾರ್ಢರ ಚರಿತ್ರೆ ಒಂದಿದೆ. ಅದು ನನಗೆ ಸಿಕ್ಬಿಡ್ತು. ಆ ಚರಿತ್ರೆಯ ಎಲ್ಲರಿಗೂ ತಿಳಿಬೇಕು, ಅದರಲ್ಲಿದ್ದಂಥ ಕೆಲವು ಅಂಶಗಳನ್ನು, ಅಧ್ಯಾಯಗಳನ್ನು ಸರಳವಾಗಿ ಜನರಿಗೆ ತಿಳಿಸಬೇಕು ಅಂತ ಉದ್ದೇಶದಿಂದ ನಾನು ಯೂಟ್ಯೂಬ್ ಮುಖಾಂತರ ಹೊಸ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಸಿದ್ಧಾರೂಢರ ಚರಿತ್ರೆಗಳು ಬರೆದವರು ಸಾಕಷ್ಟು ಜನ ಇದ್ದಾರೆ. ಮಲ್ಲಿಕಾರ್ಜುನ ಸಿಂದಗಿಯವರು ಇರ್ಬೋದು, ಸಿದ್ಧಾರ್ಢರ ಮಠದಿಂದ ಪ್ರಕಾಶವಾದಂಥ ಪುಸ್ತಕ ಇರ್ಬೋದು. ಹಾಗೆಯೇ PC ಶಾಬಾದಿ ಮಠ್ ಗದಗ ಅವರು ಪ್ರಕಟಿಸಿದಂಥ ಪುಸ್ತಕ, ವೇದಮೂರ್ತಿ ಗಿರಿಯಪ್ಪ ಗೌಡ ಓದುಗೌಡರು, ಜ್ಞಾನಾನಂದ ಆಶ್ರಮ, ಹುಲಕೋಟಿ, 1985 ಅಂದರೆ 1985 ಪ್ರಕಟವಾದಂಥ ಪುಸ್ತಕ. ಈ ಪುಸ್ತಕ ನನಗೆ ಸಿಕ್ತು. ಹಾಗೆ ಈ ಚರಿತ್ರೆಯಲ್ಲಿ ಮುನ್ನುಡಿಯನ್ನು ಬರೆಯಲಾಗಿದೆ. ಮುನ್ನುಡಿಯನ್ನು ಬರೆದವರು ಕನ್ನಡ ಸಾಹಿತ್ಯ ವಾಗ್ದೇವಿ ಕುವರ ಶ್ರೀ ವಿದ್ವಾನ್ ವಿರೂಪಾಕ್ಷ ರಾಜಯೋಗಿ S ಹಿರೇಮಠ್, ಪಂಚಾಚಾರ ಸಾಹಿತ್ಯ ಮಂದಿರ, ಶಿಗ್ಗಾಂವ್. ಇದರಲ್ಲಿ ಒಂದು ವಿಶೇಷತೆ ನನಗೆ ಕಾಣಿಸ್ತು. ಮುನ್ನುಡಿ ಬರೆದಾಗ ಆ ಮುನ್ನುಡಿ ಕೆಳಗಡೆ ದಿನಾಂಕ ಬರೆದಿರ್ತಾರೆ. 26/12/1969, 1969 ಮುನ್ನುಡಿ ಬರೆದಿದ್ದಾರಂದರೆ ಪುಸ್ತಕ ಪ್ರಕಟವಾಗಿರೋದು 1985, ಆದರೆ ಮುನ್ನುಡಿ ಬರೆದದ್ದು 1969. ಅಂದರೆ
ಇದು ಬಹಳ ಹಳೆಯ ಗ್ರಂಥವಾಗಿರಬಹುದು, ಆಮೇಲೆ ಮರುಮುದ್ರಣ ಆಗ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಬಹಳ ಪುಸ್ತಕವನ್ನು ನಾನು ಸಂಪೂರ್ಣವಾಗಿ ಓದಿದ್ದೇನೆ. ಈ ಚರಿತ್ರೆಯನ್ನು, ಅದ್ಭುತವಾದಂಥ ಚರಿತ್ರೆ. ತಮಗೂ ಸಿಕ್ಕರೆ ಕೂಡ ಇದನ್ನು ತಾವು ಖರೀದಿ ಮಾಡಿ. ಸ್ವಪ್ನ ಬುಕ್ ಹೌಸ್ನಲ್ಲಿ ಈ ಪುಸ್ತಕ ಇದೆ. ಅಂದರೆ ಹೊಸದಾಗಿ ಮುದ್ರಣವಾದಂಥ ಚರಿತ್ರಾಮೃತ ಇದು. ತಾವು ಇದನ್ನು ಆನ್ಲೈನಲ್ಲಿ ಖರೀದಿಸಿ ಓದ್ಬೋದು. ಸಾಕಷ್ಟು ಜನರಿಗೆ ಈ ಖರೀದಿ ಮಾಡುವುದು, ಓದುವುದಕ್ಕೆ ಸಮಯ ಇರಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ತಿಳಿಯಬೇಕು ಅಂತ ಅಂದ್ಕೊಂಡು ಯೂಟ್ಯೂಬ್ ಮುಖಾಂತರ ಸಿದ್ಧಾರ್ಢರ ಚರಿತ್ರೆಯನ್ನು ನಾನು ಹೇಳ್ತಾ ಇದ್ದೀನಿ. ಪುಸ್ತಕವನ್ನು ಓದುವುದಿಲ್ಲ, ಅದರಲ್ಲಿ ಇದ್ದಂಥ ಚರಿತ್ರೆಯ ಸಾರಾಂಶವನ್ನು ನಾನು ಯೂಟ್ಯೂಬ್ ಮುಖಾಂತರ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ತಮ್ಮ ಬೆಂಬಲ ಬೇಕು. ಸಿದ್ಧಾರ್ಢರ ಚರಿತ್ರೆ ಎಲ್ರಿಗೂ ತಲುಪಬೇಕು, ಎಲ್ಲರೂ ತಿಳ್ಕೊಳ್ಬೇಕು. ಅವರು ನಡೆದಂಥ ದಾರಿಯಲ್ಲಿ ನಾವು ನಡಿಬೇಕು. ಅದಕ್ಕಾಗಿ ಈ ನನ್ನ ಪ್ರಯತ್ನಕ್ಕೆ ತಾವು ಕೈ ಜೋಡಿಸಿ. ಅದಕ್ಕಾಗಿ ತಮ್ಮ ಒಂದು ಸಣ್ಣ ಸಹಾಯ ಬೇಕು. ಸಹಾಯವೆಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಇದ್ದಂಥ ಎಲ್ಲ ವಿಡಿಯೋಗಳನ್ನು ತಾವು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಅಂದರೆ ತಮಗೆ ಅನಿಸಿದಂಥ ಅಭಿಪ್ರಾಯ ಮತ್ತು ಯಾವ ವಿಷಯಗಳನ್ನು ನಾನು ಹೇಳಬೇಕಾಗಿತ್ತು, ತಪ್ಪು ಒಪ್ಪುಗಳು, ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಎಲ್ಲವೂ ತಿಳಿಸಿ. ತಪ್ಪಿದ್ದರೆ ತಿದ್ದುಕೊಳ್ಳುವ ಪ್ರಯತ್ನ ಮಾಡ್ತೀನಿ. ಒಳ್ಳೆಯದನಿಸಿದ್ದರೆ ಹೆಮ್ಮೆಯಿಂದ ಸಂತೋಷ ಪಡ್ತೀನಿ. ಒಟ್ಟಾರೆಯಾಗಿ ಸಿದ್ಧಾರ್ಢ ಚರಿತ್ರೆ ಎಲ್ಲರಿಗೂ ತಿಳಿಯಬೇಕು, ಎಲ್ಲರಿಗೂ ತಲುಪಿಸಬೇಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿದ್ಧಾರ್ಢರ ಚರಿತ್ರೆಯ ಮೊದಲನೇ ಅಧ್ಯಾಯದೊಂದಿಗೆ ಭೇಟಿ ಆಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿಗಳು.